ಮಕ್ಕಳೇ, ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ್ ಡಿ ಅಂತೇಳಿ. ನಾನು ಕನ್ನಡ ಶಿಕ್ಷಕರಾಗಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆ ಮುಖಂಡರಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ನಾವು ನಿನ್ನೆ ತರಗತಿಯಲ್ಲಿ ಭಾಗ್ಯಶಿಲ್ಪಿಗಳು ಗದ್ಯ ಭಾಗದಲ್ಲಿರ್ತಕ್ಕಂಥ ಮೊದಲ ಭಾಗವಾಗಿ ಬಂದಿರತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಭಾಗ್ಯ ಗದ್ಯ ಭಾಗ್ಯಶಿಲ್ಪಿ. ಈ ಗದ್ಯ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ನಾಡಿಯನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಎಂತೆಂಥ ಕಾನೂನುಗಳನ್ನ ಜಾರಿ ತಂದು ಏನೇನು ಹೊಸ ಯೋಜನೆಗಳನ್ನ ತಂದು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ನಾವು ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತೀನಿ, ಉತ್ತರವನ್ನು ನೀಡಬೇಕಾಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು? ನಿಮಗೆ ಪ್ರಶ್ನೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಕಂಕಣಬದ್ಧರಾದರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾದರು. ಪ್ರಶ್ನೆ. ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲ ವಿದ್ಯುತ್ ಯೋಜನೆ ಯಾವುದು? ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲ ವಿದ್ಯುತ್ ಯೋಜನೆ ಶಿವನ ಸಮುದ್ರ ಬಳಿಯಲ್ಲಿ ಕಾವೇರಿ ನದಿ ನಿರ್ಮಾಣ ಮಾಡಿರುವುದು. ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲ ವಿದ್ಯುತ್ ಯೋಜನೆಯಾಗಿದೆ. ಇಷ್ಟು ನಿನ್ನೆ ತರಗತಿಯಲ್ಲಿ ಅವರಿಗೆ ಅಭ್ಯಾಸವನ್ನು ಮಾಡ್ತೀವಿ. ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾವು ಏನೇನು ಮಾಡಿದ್ರು, ಈ ನಮ್ಮ ರಾಜ್ಯವಾಗಿರ್ತಕ್ಕಂಥ ಮೈಸೂರು ರಾಜ್ಯವನ್ನ ಯಾಕೆ ಮಾದರಿ ಮೈಸೂರು ರಾಜ್ಯವನ್ನಾಗಿ ಮಾಡಿದ್ರು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಅವತ್ತು ಜಾರಿಗೆ ತಂದಿರ್ತಕ್ಕಂಥ ಕಾನೂನುಗಳು ಯಾವ ರೀತಿ ಇದ್ವು, ಜನಪ್ರತಿನಿಧಿ ಸಭೆಯಾಗಿ ಕೆಲಸವನ್ನ ಮಾಡ್ತಾ ಇತ್ತು, ನ್ಯಾಯಾಲಯ ಸಭೆಯಾಗಿ ಕೆಲಸವನ್ನ ಮಾಡ್ತಾ ಇತ್ತು, ಅವರು ಕೊಟ್ಟಂತ ಕೊಡುಗೆಗಳು ಯಾವುವು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಈಗ ನಾವು ನಾವೇ ಬರೆದಿರ್ತಕ್ಕಂಥ ಇನ್ನೊಬ್ಬ ವಿಶೇಷ ಸಾಧಕ ಆಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಅಭ್ಯಾಸವನ್ನು ಮಾಡೋಣ. ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಅಭ್ಯಾಸವನ್ನ ಮಾಡೋಣ. ಈ ಗದ್ಯ ಭಾಗವನ್ನು ಬಂದಿರತಕ್ಕಂಥವರು ಡಿ ಎಸ್ ಜಯಪ್ಪ ಗೌಡ. ಡಿ ಎಸ್ ಜಯಪ್ಪ ಗೌಡರ ಪರಿಚಯಕ್ಕೆ ಬಂದ್ರೆ, ಜಯಪ್ಪ ಗೌಡರು 1942ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಮೂಡಿಗೆರೆ ತಾಲೂಕಿನ ಗಾರದಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ಕಾಲ ನಮಗೆ ಸ್ವತಂತ್ರ ಬಂದಂತ ಇಸ್ವಿಯಾಗಿರುತ್ತೆ 1947. ಇವರ ಜನ್ಮಸ್ಥಳ ಜನಿಸಿರ್ತಕ್ಕಂಥ ಊರು ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂಥ ದಾರದಹಳ್ಳಿ ಎಂಬತಕ್ಕಂಥ ಗ್ರಾಮದಲ್ಲಿ 1947ರಲ್ಲಿ ಡಿ ಎಸ್ ಜಯಪ್ಪ ಗೌಡರು ಜನಿಸ್ತಾರೆ. ಇವರ ಪೂರ್ತಿ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ. ದಾರದಹಳ್ಳಿ ಎಸ್ ಸುಬ್ಬೇಗೌಡ ಜಯಪ್ಪ ಗೌಡ ಇವರ ಪೂರ್ಣ ಹೆಸರು. ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವ ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆಯನ್ನ ಸಲ್ಲಿಸುತ್ತಾರೆ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಅಂದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು,
ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕ ಕಡಲಾಚೆಯ ಸಂಪರ್ಕಗಳು, ಕರ್ನಾಟಕ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ದಿವಾನ್ ಸರ್ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು. ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ. ಪ್ರಶಸ್ತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಚಿಕ್ಕಮಗಳೂರು ಜಿಲ್ಲಾ ಮೂಡಿಗೆರೆ ತಾಲೂಕಿನ ಗ್ರಾಮದಲ್ಲಿ ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆ ಸಂಪರ್ಕಗಳು, ಮೈಸೂರು ಒಡೆಯರು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು. ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ ಕೂಡ ಇವರು ಭಾಜನರಾಗಿದ್ದಾರೆ. ಪ್ರಸ್ತುತ ಗದ್ಯ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಗದ್ಯ ಭಾಗವನ್ನ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಇರ್ತಕ್ಕಂಥ ಕೃತಿಯಿಂದ ಭಾಗ್ಯಶಿಲ್ಪಿಗಳು ಗದ್ಯ ಭಾಗದಲ್ಲಿರ್ತಕ್ಕಂಥ ವಿಶ್ವೇಶ್ವರಯ್ಯನವರಿಗೆ ಇರತಕ್ಕಂಥ ವ್ಯಕ್ತಿ ಚಿತ್ರ ಆಗಿರ್ತಕ್ಕಂಥದ್ದು. ಇದು ವ್ಯಕ್ತಿ ಚಿತ್ರ, ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಬರೆದಿರುವಂತಹ ಚಿತ್ರನೇ ವ್ಯಕ್ತಿ ಚಿತ್ರ. ಒಬ್ಬ ವ್ಯಕ್ತಿಯ ಸಾಧನೆಗಳ ಬಗ್ಗೆ ಬರೆದಿರುವಂತಹ ಚಿತ್ರವನ್ನ ವ್ಯಕ್ತಿ ಚಿತ್ರ ಅಂತ ಕರಿತೀವಿ. ಪ್ರಸ್ತುತ ಇವರು ಇವರಿಗೆ ದೊರಕಿರ್ತಕ್ಕಂಥ ಕೃತಿಗಳು ಪ್ರಶಸ್ತಿಗಳು ಅಂತ ಹೇಳಿದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಜಯಪ್ರಭುವರಿಗೆ ಲಭಿಸುತ್ತೆ. ಇವರು ಬರೆದಿರತಕ್ಕಂಥ ಒಂದು ಗದ್ಯ ಭಾಗ ಸರ್ ಎಂ ವಿಶ್ವೇಶ್ವರಯ್ಯ ಭಾಗ್ಯಶಿಲ್ಪಿಗಳಿರ್ತಕ್ಕಂಥ ಎರಡನೇ ಭಾಗ ಸರ್ ಎಂ ವಿಶ್ವೇಶ್ವರಯ್ಯ. ಇದನ್ನ ಈ ವಿಶ್ವೇಶ್ವರಯ್ಯ ಇರ್ತಕ್ಕಂಥ ಗದ್ಯ ಭಾಗವನ್ನ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಕೃತಿಯಿಂದ ಕಾಯ್ದುಕೊಳ್ಳಲಾಗಿದೆ. ಈಗ ಗದ್ಯ ಭಾಗವನ್ನ ಭಾಷಣ ಮಾಡಿಕೊಂಡ್ರೆ ಒಂದ್ಸತಿ ಹಾಗೆ ಮಾಡ್ತೀವಿ. ದುರದೃಷ್ಟವಶಾತ್ ಭಾರತೀಯರನ್ನು ನಾವು ಹೆಚ್ಚು ಮಾತನಾಡುವುದು ಮತ್ತು ನುಡಿದಂತೆ ನಡೆಯಲಾರದವರೆಲ್ಲ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ, ತಾವು ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವದ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನುಡಿದರು. ಅವರ ಒಂದೊಂದು ಮಾತುಗಳು ಸರ್ ಎಂ ವಿ ಅವರಿಗೆ ಅಕ್ಷರಶಃ ಸಲ್ಲಿಸಿದವು. ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ, ನಿಸ್ವಾರ್ಥ ನಡತೆ, ಸುಸಂಗತ ವೈಜ್ಞಾನಿಕ ದೃಷ್ಟಿ, ಯೋಚನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಹೊಸ ರಾಷ್ಟ್ರ ನಿರ್ಮಾಣದಲ್ಲಿ ಮುಂದಾದರು. ದುರದೃಷ್ಟವಶ ಭಾರತೀಯರಾದ ನಾವು, ನಮ್ಮ ಭಾರತೀಯರ ಮೇಲೆ ಕೆಟ್ಟ ಆಪಾದನೆ ಇದೆ. ಏನು ಆಪಾದನೆ ಇದೆ? ನಾವು ಕೇವಲ ಮಾತಾಡ್ತಕ್ಕಂಥವರು, ಅದ್ರ ಪ್ರಕಾರ ನಡ್ಕೊಂತವರಲ್ಲ. ನಾವು ಸಾಕಷ್ಟು ಭಾಷಣ ಮಾಡ್ತೀವಿ, ಮಾತಾಡ್ತೀವಿ, ಬೇರೆಯವರಿಗಾಗಿ ಹೀಗೆ ಅಂತ ನೀತಿ ಹೇಳ್ತೀವಿ. ಆದರೆ ನಾವು ಅದ್ರ ಪ್ರಕಾರ ನಡ್ಕೊಳ್ಳಲ್ಲ. ನಾವು ಅಂದ್ರೆ ಭಾರತೀಯ ಪ್ರತಿಯೊಬ್ಬ ಪ್ರಜೆಗಳ ಮೇಲೆ ಇಂಥ ರಕ್ಷಣೆ ಇರ್ತಕ್ಕಂಥದ್ದು. ಭಾರತೀಯರ ನಾವು ಹೆಚ್ಚು ಮಾತನಾಡ್ತೀವಿ, ಕಡಿಮೆ
ನುಡಿದಂತೆ ನಡೆಯಲ್ಲ ಇರ್ತಕ್ಕಂಥ ಅಪವಾದಕ್ಕೆ ಒಳಗಾಗಿರ್ತಕ್ಕಂಥದ್ದು. ನೀವು ಮಾತ್ರ ವಿಶ್ವೇಶ್ವರಯ್ಯನವರೇ ಈ ಮಾತಿಗೆ ದೂರ ಆಗಿರ್ತೀರಿ, ದೂಷಣೆಗೆ ಒಳಗಾಗಿಲ್ಲ ಮಾತು ನೀವು ಬರ್ತಾ ಇದ್ರಿ. ನೀವು ಕಡಿಮೆ ಮಾತಾಡಿದಿರಿ, ಹೆಚ್ಚು ಕೆಲಸವನ್ನು ಮಾಡಿದ್ದೀರಿ, ಅದನ್ನು ನಾವು ಮುಂದೆ ಕಲಿಯೋಣ ಇರ್ತಕ್ಕಂಥ ಮಾತನ್ನ ಇವ್ರಿಗೆ 100 ವರ್ಷ ಆದಮೇಲೆ ಶತಮಾನೋತ್ಸವ ಅಂತ ಹೇಳಿ ಸಮಾರಂಭ ಮಾಡ್ತಾರೆ. ಆ ಶತಮಾನೋತ್ಸವ ಸಂದರ್ಭದಲ್ಲಿ ಅವತ್ತಿನ ಪ್ರಧಾನಿಯಾಗಿರ್ತಕ್ಕಂಥ ಯಾರು ಜವಾಹರ್ಲಾಲ್ ನೆಹರು ಅವರು ಇವ್ರ ಬಗ್ಗೆ ಆ ಸಮಾರಂಭದಲ್ಲಿ ನುಡಿದಿರ್ತಕ್ಕಂಥ ಒಂದು ಮಾತುವಾಗಿರುತ್ತೆ. ಪಂಡಿತ್ ನೆಹರು ಅವರು ಬೆಂಗಳೂರಿನಿಂದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಈ ರೀತಿ ನುಡಿತಾರೆ. ಅವರ ಮಾತುಗಳು ಸಹ ಸರ್ ವಿಶ್ವೇಶ್ವರಯ್ಯನವರಿಗೆ ಅಕ್ಷರ ಸಹ ಸಲ್ತವೆ, ಸಲ್ತವೆ. ಇವರು ಭಾರತದ ಆಧುನಿಕತೆಯ ಹರಿಕಾರರಾಗಿ ವಾಸ್ತವ ಚಿಂತನೆ ನಾಯಕರಾದ ಹರಿಕಾರ ಮುಖಂಡ ನಾಯಕನಾಗಿ ಹೊರಹೊಮ್ಮುತ್ತಾರೆ. ವಾಸ್ತವ ಚಿಂತನೆ ನಿಜವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ನಿಸ್ವಾರ್ಥ ನಡತೆ, ಇವರ ನಡತೆ ಹೇಗಿರಪ್ಪ ಅಂದ್ರೆ ಯಾವುದೇ ಸ್ವಾರ್ಥತೆಯಿಂದ ಕೂಡಿರಲಿಲ್ಲ, ಎಲ್ಲರಿಗೂ ಹೊಡಿತಾಗಬೇಕು. ಸುಸಂಗತ ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಮುಂದೆ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಏಕಾಗ್ರತೆ ಯೋಜನೆ ಮತ್ತು ದಕ್ಷ ಆಡಳಿತದ ತಳಹದಿಯ ಮೇಲೆ ಯೋಜನೆಯನ್ನು ಮಾಡಿದ್ರು. ದಕ್ಷ ಆಡಳಿತದ ತಳಹದಿಯ ಮೇಲೆ ಒಂದು ಹೊಸ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಇವರು ಆಲೋಚನೆ ಮುಂದಾಗಿದ್ರು. ವಿಶ್ವೇಶ್ವರಯ್ಯ ಅವರು 1940 ಸೆಪ್ಟೆಂಬರ್ 17ರಂದು ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಿ ಅವರ ಎರಡನೇ ಮಗನ ಜನಿಸುತ್ತದೆ. ಅವರು 1960ರಲ್ಲಿ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಟಲಕ್ಷ್ಮಮ್ಮ ಅವರ ಮಗನಾಗಿ ಎರಡನೇ ಮಗನಾಗಿ 1860ರಲ್ಲಿ ವಿಶ್ವೇಶ್ವರಯ್ಯನವರು ಜನಿಸುತ್ತಾರೆ. ಇವರ ಪೂರ್ವಜರು ಕರ್ನೂಲು ಜಿಲ್ಲೆ ಗಿಡ್ಡಲೂರು ತಾಲೂಕಿನ ಮೋಕ್ಷಗಂಧಂ ಎಂಬ ಅಧಿಕಾರಕ್ಕೆ ಸೇರಿದರು. ಇವರು ಪೂರ್ವಜ ಜನರೆಲ್ಲರೂ ಕೂಡ ಕರ್ನೂಲು ಜಿಲ್ಲೆಯಲ್ಲಿರ್ತಕ್ಕಂಥ ಗಿಡ್ಡಲೂರು ಗ್ರಾಮಕ್ಕೆ ಸೇರಿರ್ತಕ್ಕಂಥವರು. ತಾಲೂಕಿನ ಮೋಕ್ಷಗಂಧಂ, ಗಿಡ್ಡಲೂರು ತಾಲೂಕಿನ ಮೋಕ್ಷಗಂಧಂ ಎಂಬತಕ್ಕಂಥ ಅಧಿಕಾರಕ್ಕೆ ಇವರು ನಮ್ಮಂತ ಹಿಂಸಿ ಯಾಕೆ ಅಂತಂದ್ರೆ ಇವರು ಮೂಲತಃ ಮೋಕ್ಷಗಂಧಂ ಎಂತಕ್ಕಂಥ ಒಂದು ಉತ್ಸಾಹಕ್ಕೆ ಇವರ ಪೂರ್ವಜರು ಸೇರಿದವರಾಗಿದ್ದರು. ಹಾಗಾಗಿ ಇವರು ಎಂ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ನಂತರ ಆ ರಾಜ್ಯವನ್ನು ಬಿಟ್ಟು ಕಾರಣಾಂತರದಿಂದ ಇವರು ಕರ್ನಾಟಕಕ್ಕೆ ವಲಸೆ ಬರುತ್ತಾರೆ. ಕರ್ನಾಟಕಕ್ಕೆ ವಲಸೆ ಬಂದಂತ ಇವರು ಮುದ್ದೇನಹಳ್ಳಿಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಮುದ್ದೇನಹಳ್ಳಿ ಬಂದು ಇವರು ಅಲ್ಲಿ ನೆಲೆಸಿದರು. ಮೊದಲಿಂದಲೂ ಅವರ ಮನೆತನಕ್ಕೆ ಮೊದಲಿಂದಲೂ ಕೂಡ ಅವರ ಮನೆತನವನ್ನು ಹೆಸರಿತ್ತು. ಮೋಕ್ಷಗೊಂಡ ಹೆಸರು ಸೇತು ನಾವೇನು ಸಿಗಲ್ಲ. ಹಾಗೆ ಇವರಿಗೆ ಮೊದಲು ಸೇರಿಕೊಳ್ಳಲು ಮೋಕ್ಷ. ವೆಂಕಟಲಕ್ಷ್ಮಮ್ಮ ಅವರಿಗೆ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲ, ಆಸೆ, ಆಕಾಂಕ್ಷೆ ಇತ್ತು. ಹಾಗಾಗಿ ಅವರು ಸಂಸಾರವನ್ನ ಮುದ್ದೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರ ಮಾಡ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ಇವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಆಗುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಇವರ ಪ್ರಾಥಮಿಕ ಶಿಕ್ಷಣ
ನಂತರ ಅವರು ಸೋದರ ಮಾವ ಇದ್ರು, ಅವರ ಹೆಸರು ಎಚ್ ರಾಮಯ್ಯ. ಎಚ್ ರಾಮಯ್ಯ ಎಂತಕ್ಕಂಥ ಸೋದರ ಮಾವ. ಸೋದರ ಮಾವ ಅಂದ್ರೆ ತಾಯಿಯ ತಮ್ಮ ಅಥವಾ ಸೋದರ ಮಾವ. ಅವರ ಮಾರ್ಗದರ್ಶನದಂತೆ ಇವರು ಬೆಂಗಳೂರಿನ ಇರ್ತಕ್ಕಂಥ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ವೆಸ್ಲಿಯನ್ ಪ್ರೌಢಶಾಲೆ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆಯುತ್ತಾರೆ. ನಂತರ 2 ವರ್ಷದ ಸೆಂಟ್ರಲ್ ಕಾಲೇಜಿನಲ್ಲಿ ಕಾಲೇಜಿನಲ್ಲಿ 2 ವರ್ಷದ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು, ನಂತರ 3 ವರ್ಷ BA ಪದವಿಯನ್ನು ಸೆಂಟ್ರಲ್ ಕಾಲೇಜಿನಲ್ಲಿ BA ಶಿಕ್ಷಣವನ್ನು ಪಡೆಯುತ್ತಾರೆ. ನಂತರ ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದ ಅವರು ವ್ಯಾಸಂಗದಲ್ಲಿ ಕ್ರಮನಿಷ್ಠೆಯನ್ನು ಹೀಗೆ ಬರಬೇಕು, ಹೀಗೆ ಬರಬೇಕಿರತಕ್ಕಂಥ ನಿಯಮಕ್ಕೆ ಬದ್ಧರಾಗಿರ್ತಕ್ಕಂಥ ಅವರು ಜೀವನದಲ್ಲಿ ಉನ್ನತವಾದ ಸಾಧಿಸಬೇಕೆಂಬ ನಿಮ್ಮಲ್ಲಿ ಏನಾದರೂ ಒಂದು ದೃಢವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಬೇಕು. ನಾವು ಏನಾದರೂ ಸಾಧನೆಯನ್ನ ಮಾಡಬೇಕು ಅಂತ ಒಂದು ಅಪಾರವಾದ ನಂಬಿಕೆ ಹೊಂದಿರತಕ್ಕಂಥ ವ್ಯಕ್ತಿ ಸರಿಯಾಗಿ ಆಗಿತ್ತು. ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಅನುಕೂಲವಾಗಿರ್ತಕ್ಕಂಥ ಪ್ರತಿಭೆಯಾಗಿತ್ತು. ಮನೋಸ್ಥೈರ್ಯ, ಮನಸ್ಸಿನಲ್ಲಿ ಆ ನಿರ್ಧಾರವನ್ನು ಮಾಡಬೇಕು. ಹಾಗಾಗಿ ಅವರು ಪ್ರತಿಭೆ ಮನೋಸ್ಥೈರ್ಯ ಇರೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದಿನ ಮೈಸೂರು ದಿವಾನರಾಗಿರ್ತಕ್ಕಂಥ ಶ್ರೀ ರಂಗಾಚಾರ್ಯರವರು ನೀಡಿದ ವಿದ್ಯಾರ್ಥಿ ವೇತನದ ಸೌಲಭ್ಯವನ್ನು ಬಳಸಿಕೊಟ್ಟರು. ಅವತ್ತು ಶ್ರೀ ರಂಗಾಚಾರ್ಯ ಅಂತಕ್ಕಂಥವರು ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ಇವತ್ತೇನು ಶಾಲಾ ಕಾಲೇಜುಗಳಲ್ಲಿ ನಿಮ್ಗೆ ಓದೋದಕ್ಕೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಟ್ಟು ಹಾಗೆ ಅವತ್ತಿಂದಲೂ ಕೂಡ ವಿದ್ಯಾರ್ಥಿ ವೇತನ ಕೊಡ್ತಾ ಇತ್ತು. ಆ ವಿದ್ಯಾರ್ಥಿ ವೇತನದಲ್ಲಿ ಅವರು ಮೈಸೂರು ಸಂಸ್ಥಾನದ ದಿವಾನರಾಗಿರ್ತಕ್ಕಂಥ ಶ್ರೀ ರಂಗಾಚಾರ್ಯರವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ರು. ಆ ವಿದ್ಯಾರ್ಥಿ ವೇತನವನ್ನು ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪಡೆಯುತ್ತಾರೆ. ಡಿಪ್ಲೊಮಾ ಶಿಕ್ಷಣವನ್ನು ಪಡೆಯುತ್ತಾರೆ. ಶಿಕ್ಷಣವನ್ನು ಪಡೆದುಕೊಂಡು ಪ್ರಥಮ ಸ್ಥಾನದಲ್ಲಿ ಪಾಸಾಗ್ತಾರೆ. ಆ ಸಂದರ್ಭದಲ್ಲಿ ಜೇಮ್ಸ್ ಬರ್ಕ್ಲಿ ಅಂತಕ್ಕಂಥವರು ಇವರಿಗೆ ದೊಡ್ಡದಾಗಿರ್ತಕ್ಕಂಥ ಬಹುಮಾನವನ್ನು ನೀಡುತ್ತಾರೆ. ವಿಶ್ವೇಶ್ವರಯ್ಯನವರು 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಾರೆ. 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಆಗಿ ಕೆಲಸವನ್ನ ನಿರ್ವಹಿಸುತ್ತಾರೆ. ಪ್ರಾರಂಭವನ್ನ ಮಾಡ್ತಾರೆ. ಕಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜರಾ ನದಿಯ ನೀರಾವರಿಗೆ ತೂಗು ಮೇಲ್ಗಾಲುವೆಯನ್ನು ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿದ ಮೇಲಾಧಿಕಾರಿಗಳ ಕಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ನಾಸಿಕ್ ಜಿಲ್ಲೆಗಳಲ್ಲಿ ಕಾಂದೇಶ ಮತ್ತೆ ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯತಕ್ಕಂಥ ಪಂಜರಾ ನದಿಯ ನೀರಾವರಿ ಕಾಲುವೆ. ಪಂಜರಾ ನದಿಯಲ್ಲಿ ಒಂದು ನದಿ ಹರಿತಾ ಇತ್ತು. ಇಲ್ಲಿ ನೀರಾವರಿ ಕಾಲುವೆಗಳನ್ನು ಮಾಡಿದ್ರು. ನೀರಾವರಿ ಅಂದ್ರೆ ಕೃಷಿ ಕೆಲಸ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ನೀರು ಹೊರಕೊಂಡು ಹೋಗೋದಕ್ಕೆ ಕಾಲುವೆ ಮಾಡ್ತಾರಲ್ಲ, ಅಂತ ಕಾಲುವೆಗಳಿಗೆ ತೂಗು ಮೇಲ್ಗಾಲುವೆಗಳನ್ನ ತೂಗ್ತಕ್ಕಂಥ ಮೇಲ್ಗಾಲುವೆಗಳನ್ನ ನಿರ್ಮಾಣ ಮಾಡಿ ಯಶಸ್ಸು ಗಳಿಸ್ತಾರೆ. ಅದರಲ್ಲಿ ಯಶಸ್ವಿ ಆಗ್ತಾರೆ. ಇದರಿಂದ ಮೇಲಾಧಿಕಾರಿಗಳು ಇವರ ಕಾರ್ಯವನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ, ತ್ಯಾಗವನ್ನು ವ್ಯಕ್ತಪಡಿಸ್ತಾರೆ. ನಂತರ ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುತ್ತೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸ್ತಾರೆ. ನಂತರ ಅಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿರ್ತಕ್ಕಂಥ
ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಯಾವುದು? ಸುಕ್ಕೂರು ಪಟ್ಟಣ. ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಆ ಕಾರ್ಯವನ್ನು ಯಶಸ್ವಿಯಾಗಿ ಮುಂದುವರಿಸುತ್ತಾರೆ. ಅಂದಿನ ಮುಂಬೈ ಪ್ರಾಂತ್ಯದ ಗವರ್ನರ್ ಆಗಿದ್ದ ಲಾರ್ಡ್ ಸೆಂಟ್ ಅವರು ಇವರನ್ನು ಮುಕ್ತಕಂಠದಿಂದ ಹಾಡಿ ಹೋಗುತ್ತಾರೆ. ಮುಕ್ತಕಂಠ ಅಂದರೆ ತೆರೆದ ಮನಸ್ಸಿನಿಂದ ಇವರನ್ನ ಹೋಗುತ್ತಾರೆ. ಪೂನಾದ ಮುತಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಭವನವನ್ನು ಅಳವಡಿಸುತ್ತಾರೆ. ಅಲ್ಲಿ ಪೂನಾದಲ್ಲಿ ಮೂತಾ ಕಾಲುವೆ ಅಂತ ಕಾಲುವೆ ಇತ್ತು. ಅಲ್ಲಿ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂ ಚಾಲಿತ ಬಾಗಿಲುಗಳನ್ನು ನಿರ್ಮಾಣ ಮಾಡುತ್ತಾರೆ. ಸ್ವಯಂ ಚಾಲಿತ ಬಾಗಿಲು. ಸ್ವಯಂಚಾಲಿತ ಬಾಗಿಲು ಅಂದ್ರೆ ಅವರು ತನ್ನಷ್ಟಕ್ಕೆ ತಾನೇ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಬಾಗಿಲುಗಳನ್ನು ಸಂಶೋಧನೆ ಮಾಡಿ ಅವುಗಳನ್ನು ಅಳವಡಿಸ್ತಾರೆ. ಸ್ವಯಂಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯ ಅವರ ಸಾಧನೆ ಇದಕ್ಕೆ ಮತ್ತೊಂದು ಗುರಿಯನ್ನು ಕೊಡುತ್ತೆ. ಇದುವರೆಗೆ ಮಾಡತಕ್ಕಂಥ ಕಾರ್ಯಗಳು ಸಾಕಷ್ಟು ದೊಡ್ಡ ಯಶಸ್ವಿ ಮಟ್ಟದಲ್ಲಿ ಆಯಿತು. ಜೊತೆಗೆ ಈ ಸ್ವಯಂಚಾಲಿತ ಬಾಗಿಲುಗಳನ್ನು ಮಾಡತಕ್ಕಂಥದ್ದು ಇವರ ಕೆಲಸಕ್ಕೆ ಮತ್ತೊಂದು ಕಿರೀಟ ಇಟ್ಟಂಥದ್ದು. ಆ ಕಿರೀಟಕ್ಕೆ ಮತ್ತೊಂದು ಗುರಿಯನ್ನ ಸೇರಿಸಿದಂಗೆ ಆಗುತ್ತೆ. ಇದನ್ನೇ ಮುಂದೆ ವಾಲಿಯರ್ ತೀರ್ಘ ಜಲಾಶಯಕ್ಕೂ ವಾಲಿಯರ್ನಲ್ಲಿರ್ತಕ್ಕಂಥ ತೀರ್ಘ ಜಲಾಶಯಕ್ಕೆ ಮತ್ತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷ್ಣರಾಜ ಸಾಗರ ರಾಜ ಸಾಗರ ಜಲಾಶಯಕ್ಕೂ ಕೂಡ ಈ ಸ್ವಯಂಚಾಲಿತ ಬಾಗಿಲುಗಳನ್ನ ಅಳವಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತದ ಸ್ಯಾನಿಟರಿ ಇಂಜಿನಿಯರ್ ಆಗಿ ಸ್ಯಾನಿಟರಿ ಅಂದ್ರೆ ನಿರ್ಮಲೀಕರಣ ಮಾಡ್ತಕ್ಕಂಥ ಇಂಜಿನಿಯರ್ ಆಗಿ ಇವರನ್ನ ಆವತ್ತಿನ ಕಾಲದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಬ್ರಿಟಿಷ್ ಸರ್ಕಾರ ನೇಮಕ ಮಾಡುತ್ತದೆ. ಇದೇ ಈ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯರು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ನಾವು ಕ್ರಮವನ್ನು ಅಂಶ. ಅವರ ಕುಟುಂಬ ಚೈತನ್ಯ ನಾಳೆ ಮಾಡೋದನ್ನು ಇದೇ ಮಾಡು, ಇಂದು ಮಾಡೋದನ್ನು ಈಗಲೇ ಮಾಡಬೇಕೆಂಬ ಕುರಿತ ಅವರಾಗಿತ್ತು. ಅವರು ಇನ್ನೂ ಕೆಲಸವನ್ನು ಮಾಡಬೇಕು ಅಂತ ದಾಹ ಇತ್ತು. ಹಾಗಾಗಿ ನಾವು ಇಂದು ಮಾಡೋದನ್ನ ಇಲ್ಲೇ ಮಾಡಬೇಕು, ಈಗಲೇ ಮಾಡೋದನ್ನ ಹೀಗೆ ಮಾಡಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆ ಅವರಾಗಿತ್ತು. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ಕಷ್ಟ ಸಂಭವಿಸ್ತಾ ಇತ್ತು. ಅಲ್ಲಿ ಹೈದರಾಬಾದ್ ನಗರದಲ್ಲಿ 2 ನದಿಗಳಿಗೆ ಪ್ರವಾಹಗಳು ಈಸಿ ಮತ್ತೆ ಮೂಸಿ ನದಿಗಳು. ಈಸಿ ಮತ್ತು ಮೂಸಿ ನದಿಗಳು ಹೋಗ್ತವೆ. 2 ನದಿಗಳಿಗೂ ಇವುಗಳ ಪ್ರಭಾವದಿಂದ ಹೈದರಾಬಾದ್ ನಗರಕ್ಕೆ ಅಪಾರವಾಗಿರ್ತಕ್ಕಂಥ ನಷ್ಟ ಆಗ್ತಾ ಇತ್ತು. ಆ ನಷ್ಟವನ್ನು ಸಂಭವಿಸ್ತಾ ಇತ್ತು. ಅದನ್ನು ತಡೆಯೋಕ್ಕೋಸ್ಕರ 2 ನದಿಗಳಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಜಲಾಶಯ ನಿರ್ಮಿಸುವ ಮೂಲಕ ಈಸಿ ನದಿಗೊಂದು, ಮೂಸಿ ನದಿಗೊಂದು, ಈಸಿ ನದಿ ಮತ್ತು ಮೂಸಿ ನದಿಗೆ 2 ಪ್ರತ್ಯೇಕವಾದ ಜಲಾಶಯ ನಿರ್ಮಾಣ ಮಾಡುವ ಮೂಲಕ ಆ ಸಮಸ್ಯೆಯನ್ನ ಬಗೆಹರಿಸ್ತಾರೆ. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಪಾಲಿಗೆ ಸೇರ್ಪಡೆಯಾಗುವಂತೆ ಇವರು ಮಾಡ್ತಾರೆ. ವಿಶ್ವೇಶ್ವರಯ್ಯ ಅವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಕೆಲಸವನ್ನು ನಿರ್ವಹಿಸುತ್ತಾರೆ. ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯ ನಿರ್ಮಾಣ ಯೋಜನೆ ಪ್ರಾರಂಭ ಮಾಡ್ತಾರೆ. ಕನ್ನಂಬಾಡಿ ಜಲಾಶಯಕ್ಕೆ ನಿರ್ಮಾಣ ಯೋಜನೆ ಪ್ರಾರಂಭ, ಕನ್ನಂಬಾಡಿ ಕಟ್ಟೆಯನ್ನು ಕಟ್ತಾರೆ. ರೈಲು ಮಾರ್ಗಗಳ ವಿಸ್ತರಣೆಗೆ ಕ್ರಮವನ್ನು ಕೈಗೊಳ್ಳುತ್ತಾರೆ. ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಯೋಜನೆಯನ್ನು ಮಾಡ್ತಾರೆ. ಮಾರಿ ಕಡಿಮೆ ಜಲಾಶಯ ನಿಮ್ಮ ಚಿತ್ರದುರ್ಗದ ಹಿರಿಯೂರಿನಲ್ಲಿರ್ತಕ್ಕಂಥ ಮಾರಿ ಕಡಿಮೆ ಜಲಾಶಯಕ್ಕೆ ನೀರಿನ ಹಂಚಿಕೆ ಪುನರ್ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆ ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ ಅಂದರೆ ಈ ಕೆರೆ ಕಟ್ಟೆಗಳನ್ನು ನಿರ್ಮಿಸತಕ್ಕಂಥ
ಮೈಸೂರು ಸಂಸ್ಥಾನದ ಮಹಾರಾಜನಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಿಸುವ ಮೂಲಕ ಹೊಸ ಮನೋತ್ತರಕ್ಕೆ ಅಡಿಪಾಯಾಗ್ತದೆ. ಹೊಸ ಮನೋತ್ತರ ಅಂದರೆ ಹೊಸ ಯುಗಕ್ಕೆ, ಹೊಸ ಒಂದು ಬದಲಾವಣೆ ಕಾಲಕ್ಕೆ ಅಡಿಪಾಯವನ್ನು ಹಾಕ್ತಾರೆ. ಪರಿವರ್ತನೆ ಕಾಲಕ್ಕೆ ಒಂದು ಅಡಿಪಾಯವನ್ನು ಇದು ಹಾಕ್ತದೆ. ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಸುಧಾರಣೆ ಮಾಡಿದರು. ಅಷ್ಟೇ ಅಲ್ಲದೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ನೀಡಿದರು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ನ್ಯಾಯಾಂಗ ಮತ್ತು ಕಾರ್ಯಗಳ ಅಧಿಕಾರವನ್ನು ಪ್ರತ್ಯೇಕಿಸುತ್ತಾರೆ. ನ್ಯಾಯಾಂಗ ಮತ್ತು ಕಾರ್ಯಗಳನ್ನ ಇವರು ಜೊತೆಯಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವನ್ನ ಪ್ರತ್ಯೇಕಗೊಳಿಸಿ ಹೊಸ ವ್ಯವಸ್ಥೆಯನ್ನ ಮಾಡ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರತ್ಯೇಕಗೊಳಿಸ್ತಾರೆ. ಸಂಸ್ಥಾನದಲ್ಲಿ ಸಭೆಗಳಿರ್ತಕ್ಕಂಥ ಈ ಕಾರ್ಯಗಳನ್ನು ಬೇರೆ ಮಾಡಿ ಗಾಂಧೀಜಿಯವರು ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತ ಖಂಡದಿಂದ ಕಾಲದಲ್ಲಿ ಗಾಂಧೀಜಿಯವರು ಈ ಮೈಸೂರು ರಾಜ್ಯದಲ್ಲಿ ಆಗತಕ್ಕಂಥ ಈ ಕೆಲಸವನ್ನ ಮುಕ್ತ ಖಂಡದಿಂದ ಜಗಳ ಮನಸ್ಸಿನಿಂದ ಹೋಗುತ್ತಾರೆ. ಇದರಿಂದ ಮೈಸೂರು ಮಾದರಿ ಎಂಬ ಒಂದು ಹೊಸ ಆಡಳಿತ ಮಾದರಿ ಜನ್ಮ ತಾಳುತ್ತದೆ. ವಿಶ್ವೇಶ್ವರಯ್ಯ ಅವರು ಆರ್ಥಿಕ ಶಿಕ್ಷಣದ ಎಲ್ಲಾ ಸಮಸ್ಯೆಗಳನ್ನು ಪರಮೋಚ್ಚ ಪರಿಹಾರವನ್ನು ನೀಡಿದರು. ವಿಶ್ವೇಶ್ವರಯ್ಯನವರು ಈ ಆರ್ಥಿಕ ಶಿಕ್ಷಣವೇ, ನಾವು ಕಲಿತಕ್ಕಂಥ ಶಿಕ್ಷಣವೇ ನಮ್ಮನ್ನು ಸಿಗುತ್ತ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತೇಳಿ ನಂಬಿಕೊಂಡಿದ್ರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಬಹುದು. ಶಿಕ್ಷಣ ಸಂಜೀವಿನಿ ಅಂದ್ರೆ ಎಲ್ಲಾ ಕಾರ್ಯಗಳಿಗೆ ಔಷಧಿ ಇದ್ದಂಗೆ ಅರಿತ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸುತ್ತಾರೆ. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಗಳನ್ನ ಜಾರಿಗೆ ತರ್ತಾರೆ. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ನಿಯಂತ್ರಣಕ್ಕೆ ಒಳಪಟ್ಟಿದ್ದು. ಅದನ್ನು ಬೇರ್ಪಡಿಸಿ ಇದನ್ನು ಬದಲಾಯಿಸಿ ಸಂಸ್ಥಾನದಲ್ಲಿ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಮೂಲಕ ಯೋಜನೆಯನ್ನು ಆರ್ಥಿಕ ಪರಿಸ್ಥಿತಿಗಳ ಮೂಲಕ ರೂಪುಗೊಳಿಸುತ್ತಾರೆ. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಗಳ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡ್ತಾರೆ. ಶಿಕ್ಷಣಕ್ಕಾಗಿ ಶಿಕ್ಷಣ ಬರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲ ಜನರು ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ, ಅಭಿವೃದ್ಧಿವಂತ ರಾಜ್ಯದಲ್ಲಿ ಎಲ್ಲ ಮಕ್ಕಳ ಜನಗಳಾಗುವುದು ಏನಾಗಬೇಕು, ಅಜನ್ಮಸಿದ್ಧ. ಅಜನ್ಮಸಿದ್ಧ ಅಂದರೆ ಹುಟ್ಟಿನಿಂದಲೂ ಪಡ್ಕೊಂಡಿರ್ತಕ್ಕಂಥ ಹಕ್ಕಾಗಬೇಕು ಎಂಬುದನ್ನು ಮನಗೊಂಡಂತ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಇದಕ್ಕಾಗಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡುತ್ತಾರೆ. ಏಕೀಕೃತ ಕರ್ನಾಟಕ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯ ಬಗ್ಗೆ ಸಾರ್ವಜನಿಕರಾಗಿದ್ದ ಒಲವನ್ನು ಮನಗಂಡಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡುತ್ತಾರೆ. ಪರಿಷತ್ತನ್ನು ಸ್ಥಾಪನೆ ಮಾಡುತ್ತದೆ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರಸ್ಥಾನ ಆಸಕ್ತಿ ನೀಡಿತು. ಕೈಗಾರಿಕೆ ಅಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಸಾಧ್ಯ ಅಲ್ಲ ಅಂತೇಳಿ ಹೆಚ್ಚಿನ ಒಪ್ಪಂದ ಕೊಟ್ಟಂತ ಇವರು ಕೈಗಾರಿಕೀಕರಣ ಇಲ್ಲದೆ ಅವನತಿ ಎಂಬ ಘೋಷಣೆ ಮಾಡಿದರು. ಕೈಗಾರಿಕೀಕರಣ ಮಾಡಬೇಕು, ಇಲ್ಲ ನಮ್ಮ ರಾಜ್ಯ ಅವನತಿನ ವೃತ್ತಿ ಅಂತೇಳಿ ಘೋಷಣೆ ಮಾಡ್ತಾರೆ. ಅದಕ್ಕೋಸ್ಕರ ಭದ್ರಾವತಿ ಕಬ್ಬಿಣ ಮತ್ತು ಉಪ್ಪು ಕಾರ್ಖಾನೆಯನ್ನು ಸ್ಥಾಪಿಸ್ತಾರೆ. ಇವರು ದೊಡ್ಡವರಿಗೆ. ಹಾಗಾಗಿ ಅಲ್ಲಿ ಭದ್ರಾವತಿಯಲ್ಲಿ ಕರ್ನಾಟಕ ಮತ್ತು ಉಪ್ಪು ಕಾರ್ಖಾನೆ ಸ್ಥಾಪನೆ ಮಾಡಿರೋ ಹೆಂಚಿನ ಕಾರ್ಖಾನೆ. ಹೆಂಚಿನ ಕಾರ್ಖಾನೆ ಅಂದ್ರೆ ನಾವು ಇವೆಲ್ಲ ಮನೆ ಮೇಲೆ ಹಾಕಿರ್ತಕ್ಕಂಥ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಸಕ್ಕರೆ ತಯಾರು ಮಾಡತಕ್ಕಂಥ ಸಕ್ಕರೆ ಕಾರ್ಖಾನೆ ತಯಾರು ಮಾಡ್ತಾರೆ. ತಯಾರಿಸ್ತಾರೆ. ಔಷಧಿ ತಯಾರಿಕಾ ಘಟಕವನ್ನು ಸ್ಥಾಪಿಸ್ತಾರೆ. ನೆಲದ ಎಣ್ಣೆಯಿಂದ ಮಾಡತಕ್ಕಂಥ ಒಂದು ಘಟಕ, ಬೆಂಕಿ ಕಟ್ಟಿ ಕಾಗದ ಕಾರ್ಖಾನೆಗಳನ್ನು ಸ್ಥಾಪಿಸ್ತಾರೆ. ಸೋಪು ಹಾಗೂ ಲೋಹ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡ್ತಾರೆ. ಕಲೆ ಮತ್ತು ಕುಶಲ ದೀಪ ಸ್ಥಾಪನೆ ಮಾಡ್ತಾರೆ. ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿಯನ್ನು ಸ್ಥಾಪನೆ ಮಾಡ್ತಾರೆ. ಕಾಗದದ ತಿರುಳನ್ನು ಸ್ಥಾಪನೆ ಮಾಡ್ತಾರೆ.
ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡಲಾಯಿತು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರು. ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದರು. ಅನಂತರ ಉಳಿತಾಯ ಬ್ಯಾಂಕ್ಗಳು ಸೇರಿಕೊಂಡು ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿರ್ವಹಿಸಬಹುದು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಕೇವಲ ಅಂತ ಜೀವ ವಿಮಾ ಯೋಜನೆ ಜಾರಿಗೊಂಡು ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯವನ್ನು ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯ ಹೊಸ ದೃಷ್ಟಿಕೋನವನ್ನು ತಂದುಕೊಡುತ್ತಾರೆ. ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡು ಒಂದು ವ್ಯವಸ್ಥೆಯನ್ನ ಇದಕ್ಕೋಸ್ಕರ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯನವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ಗೌರವಿಸುತ್ತೆ. ಅವರ ಸಾಧನೆಯನ್ನ ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡುತ್ತೆ. ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನಮ್ಮ ಭಾರತ ಸರ್ಕಾರ ಅವರಿಗೆ ಕೊಡುತ್ತೆ. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರ್ ಪದವಿಯನ್ನು ನೀಡಿ ಗೌರವಿಸುತ್ತವೆ. ಅವರ ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು ಮತ್ತೆ ವಿಶ್ವವಿದ್ಯಾಲಯಗಳು ಅವರ ಸದಸ್ಯತ್ವ ಗೌರವ ಡಾಕ್ಟರೇಟ್ ಅವರ ಸದಸ್ಯತ್ವವನ್ನು ಕೊಡುತ್ತಾರೆ. ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಅವರಿಗೆ ಗೌರವ ಕೊಡಿಸುತ್ತಾರೆ. ಮಹಾನ್ ಆಡಳಿತಗಾರರಾದ ಇವರು ಶತಮಾನೋತ್ಸವದ ಸೂಚನೆಗಾಗಿ ಇವರು 102 ವರ್ಷ ಬದುಕ್ತಾರೆ. ಶತಮಾನೋತ್ಸವ, ಶತಮಾನ ಅಂದರೆ 100 ವರ್ಷ. ಶತಮಾನ 100 ವರ್ಷಗಳ ಒಂದು ವಿನಂತಿಗಾಗಿ ವಿಶೇಷ ಒಂದು ಅಂಚೆ ಚೀಟಿಯನ್ನ ಸರ್ಕಾರ ಬಿಡುಗಡೆಗೊಳಿಸುತ್ತೆ. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ನಂತರವೂ ದೇಶ ಸೇವೆಯ ಪದವಿಗೆ ಸಾಗಿದರು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ಇವರು ಬಿಡುಗಡೆಗೊಂಡ ನಂತರ ದೇಶದ ಸೇವೆಯ ದಾರಿಯಲ್ಲಿ ಪಥದಾರಿ ಆ ದಾರಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ತಮ್ಮ ಪರಿಪಕ್ವ ಅನುಭವಗಳನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡು ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ. ಅವರು ಪರಿಪಕ್ವ ಅಭಿವೃದ್ಧಿ ಹೊಂದಿರತಕ್ಕಂಥ ಅವರ ಬುದ್ಧಿವಂತಿಕೆಯನ್ನ ಈ ದೇಶದ ಅಭಿವೃದ್ಧಿಯ ಬಳಸಿಕೊಂಡು ಜೊತೆಗೆ ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಂಡು ಸಾಹಿತ್ಯದ ಸೃಷ್ಟಿಯನ್ನು ಮಾಡಿದ್ದಕ್ಕೆ ಅವರು ಸಾಹಿತ್ಯವನ್ನು ಕೂಡ ಸಾಕಷ್ಟು ಸಾಹಿತ್ಯವನ್ನು ಮಾಡ್ತಾರೆ. ಅದು ಉದಾಹರಣೆ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ. India, Clark Academy for India, Clark Academy for India, memories
memories of my working life. Of my working life. Nation building camp of India. Nation building for India. ಇಂತಹ ಕೃತಿಗಳನ್ನ ಇವರು ಬರೀತಾರೆ. ಯಾರು ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, Academy for India, Memories of My Working Life, Nation Building for India ಮುಂತಾದ ಕೃತಿಗಳನ್ನು ಬರುತ್ತಾರೆ. ಈ ಸೆಪ್ಟೆಂಬರ್ 15, 1940 ಶತಮಾನೋತ್ಸವದಿಂದಲೇ ಸರ್ ಇವರ ಅಭಿನಂದನಾ ಗ್ರಂಥ ಕೂಡ ಪ್ರಕಟ ಆಗುತ್ತೆ. 102 ವರ್ಷಗಳ ತುಂಬು ಜೀವನ ತೋರಿಸಿದ ಸರ್ ಇವರು 102 ವರ್ಷಗಳ ತಿಳಿಸ್ತಾರೆ. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಎಂಜಿನಿಯರಿಂಗ್ ದಿನಾಚರಣೆ, ಇಂಜಿನಿಯರ್ಸ್ ದಿನಾಚರಣೆ. ಇಂಜಿನಿಯರ್ಸ್ ದಿನಾಚರಣೆಯಿಂದ ಇವತ್ತು ಕೂಡ ನಮ್ಮ ದೇಶದಲ್ಲಿ ಇಂಜಿನಿಯರ್ಸ್ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಇಷ್ಟು ಸರ್ ವಿಶ್ವೇಶ್ವರಯ್ಯನವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗದ್ಯಭಾಗ, ಬಹಳ ಮುಖ್ಯವಾಗಿರ್ತಕ್ಕಂಥ ಗದ್ಯಭಾಗ. ಈ ಗದ್ಯಭಾಗ ನೀಟಾಗಿ ಅಭ್ಯಾಸ ಮಾಡೋದಕ್ಕೆ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಗಮನಾರ್ಹವಾಗಿರ್ತಕ್ಕಂಥ ಅಂಶ. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಗೆ ಗೌರವಿಸಿದ್ದು, ವಿಶ್ವೇಶ್ವರಯ್ಯ ಅವರು ದಿವಾನರಾಗಿ ನೇಮಿಸಿದವರು ಯಾರು, ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನ ಮಾಡಲಾಗಿದೆ ಎಂಬತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರ್ಕೊಂಡು ಬರಬೇಕಾಗುತ್ತದೆ. ಅಥವಾ ಹಾಗೆ ಇನ್ನು ಹಲವಾರು ಅಭ್ಯಾಸದ ಪ್ರಶ್ನೆಗಳಿದ್ದಾವೆ. ಆ ಅಭ್ಯಾಸದ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೀಬೇಕಾಗುತ್ತೆ. ಯಾವ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೇನು ಹೇಳಿದರು? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಸೆಪ್ಟೆಂಬರ್ 15 ರಾಷ್ಟ್ರೀಯ ಇಂಜಿನಿಯರಿಂಗ್ ಡೇ ಮಾಡಿಕೊಳ್ಳಲು ಕಾರಣ ಆ ದಿನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯರವರ ಜನ್ಮದಿನ. ಸಿವಿಲ್ ಇಂಜಿನಿಯರಿಂಗ್ ಆಗಿ ಮಾಡಿದ ಸೇವೆಗಳು ಯಾವಾಗಲೂ ಮರೆಯಲಾರೆವು, ಅವು ಚಿರಸ್ಮರಣೀಯ. ದೇಶಕ್ಕೆ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅದರ ಬಗ್ಗೆ ಒಂದು ಮೆಲುಕು ನೋಟ ನೋಡೋಣ ಮತ್ತು ಅವರ ಜೀವನದ ಕೆಲವು ಆಕರ್ಷಣೀಯ ವಿಷಯಗಳ ಬಗ್ಗೆ ತಿಳಿಯೋಣ. ವಿಶ್ವೇಶ್ವರಯ್ಯ 1860 ಸೆಪ್ಟೆಂಬರ್ 15ರಂದು ಬೆಂಗಳೂರು ನಗರಕ್ಕೆ 60 ಮೈಲಿ ದೂರದಲ್ಲಿನ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನ್ಮಿಸಿದರು. ಇವರ ಪೂರ್ವಿಕರು ಆಂಧ್ರಪ್ರದೇಶ ರಾಜ್ಯದ ಪ್ರಕಾಶಂ ಜಿಲ್ಲೆಯಲ್ಲಿನ ಮೋಕ್ಷಗುಂಡಂ ಗ್ರಾಮದವರು. ಆದರೆ ಕೆಲವು ದಶಕಗಳ ನಂತರ ಹಿರಿಯರು ಮೈಸೂರಿಗೆ ವಲಸೆ ಮಾಡಿದರಂತೆ. 1883ರಲ್ಲಿ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಬಂಗಾರ ಪದಕ ಸಾಧಿಸಿದರು.
1884ರಲ್ಲಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಇಂಜಿನಿಯರಿಂಗ್ ಸೇವೆ ಸಲ್ಲಿಸಿದರು. ತನ್ನ ವೃತ್ತಿ ಜೀವನ ಪ್ರಾರಂಭಿಸಿದರು. ಇವರು ನೀರಿನ ಪ್ರವಾಹಕ್ಕೆ ಅಣೆಕಟ್ಟುಗಳಿಗೆ ಆತಂಕಗಳು ಬಾರದಂತೆ ಮೊದಲ ಬಾರಿಗೆ ಆಟೋಮೆಟಿಕ್ ಗೇಟ್ ವ್ಯವಸ್ಥೆಯನ್ನು ರೂಪಿಸಿದರು. 1908ರಲ್ಲಿ ಮೂಸಿ ನದಿಗೆ ಪ್ರವಾಹ ಬಂದಿದ್ದರಿಂದ ಹೈದರಾಬಾದ್ ನಗರ ನಲುಗಿತು. ಪ್ರವಾಹವನ್ನು ರಕ್ಷಣೆಗೋಸ್ಕರ ಅವರಿಗೆ ನಿಜಾಂ ಸರ್ಕಾರ ವಿಶ್ವೇಶ್ವರಯ್ಯರವರನ್ನು ಆಹ್ವಾನಿಸಿ ಒಂದು ಯೋಜನೆ ಮಾಡಬೇಕೆಂದು ಕೇಳಿಕೊಂಡಿತು. ಅದೇ ತೆರನಾಗಿ ನಗರದ ಚರಂಡಿ ವ್ಯವಸ್ಥೆಯ ಬಗ್ಗೆ ಕೂಡ ಯೋಜನೆ ಮಾಡಬೇಕೆಂದು ಕೇಳಿಕೊಂಡರು. 1909 ಏಪ್ರಿಲ್ರಿಂದ ಅಕ್ಟೋಬರ್ ವರೆಗೆ ಈ ಕೆಲಸವನ್ನು ವಿಶ್ವೇಶ್ವರಯ್ಯ ಶ್ರಮ ಪಟ್ಟರು. 250 ಕೋಟಿ ರೂಪಾಯಿ ಯೋಜನೆ ಮಾಡಿದರು. ಈ ಯೋಜನೆ ಬೇಗನೆ ಪ್ರಾರಂಭವಾಗಲಿಲ್ಲ. ಏಕೆಂದರೆ ಹೈದರಾಬಾದಿನ ಬ್ರಿಟಿಷ್ ಇಂಜಿನಿಯರ್ಗಳು ವಿರೋಧಿಸಿದರು. ಆ ಕೆಲಸ ವಿಳಂಬಗೊಂಡಿತು. ತದನಂತರ ಆ ಯೋಜನೆ ಮತ್ತೆ ಪ್ರಾರಂಭವಾಯಿತು. ಅವರ ಯೋಜನೆಗಳನ್ನು ಮೂಸಿ ನದಿ ಮತ್ತು ಈಸಿ ನದಿಗಳ ಮೇಲೆ ರಿಸರ್ವಾಯರ್ಗಳನ್ನು ನಿರ್ಮಿಸಿದರು. ಈ ಕೆಲಸವನ್ನು ಅತ್ಯಂತ ಸಮರ್ಥತೆಯಿಂದ ಎದುರಿಸಿದ ವಿಶ್ವೇಶ್ವರಯ್ಯರವರಿಗೆ ನಿಜಾಂ ಮಹಾರಾಜರು ಅಭಿನಂದನೆ ಸಲ್ಲಿಸಿದರು. ಕಾವೇರಿ ನದಿಯ ಮೇಲೆ ನಿರ್ಮಿಸಿದ ಕೃಷ್ಣರಾಜ ಸಾಗರ ಅಣೆಕಟ್ಟೆ ಪೂರ್ತಿಯಾಗಿ ಬಾಧ್ಯತೆ ವಹಿಸಿಕೊಂಡು ಇದನ್ನು ವಿಜಯವಂತವಾಗಿ ಪೂರ್ತಿ ಮಾಡುವುದರ ಕೀಲಕ ಪಾತ್ರ ಪೋಷಿಸಿದರು. ನೀರಿನ ಅಣೆಕಟ್ಟಿನ ಬಗ್ಗೆ ಮತ್ತು ಜನಸಂಖ್ಯೆಯ ತಕ್ಕಂತೆ ಆಹಾರವನ್ನು ಬೆಳೆಸಬೇಕೆಂದು ಹೇಳಿದರು. 1931ರಲ್ಲಿ ಆಂಧ್ರ ಯೂನಿವರ್ಸಿಟಿ ಸ್ನಾತಕೋತ್ಸವದೊಂದು ಪಾಲ್ಗೊಂಡು ಕಷ್ಟಪಟ್ಟು ಓದಬೇಕು, ಇದರಿಂದ ಗೆಲ್ಲುತ್ತವೆ. ವಿಜಯ ರಹಸ್ಯಗಳೆಂದು ಏನೂ ಇರುವುದಿಲ್ಲ. ಅಭಿವೃದ್ಧಿ ಸಾಧಿಸಲು ಸಾಧಿಸಿ ಕೆಲಸ ಮಾಡುವುದೇ ಒಂದು ಮಾರ್ಗ ಎಂದು ಹೇಳಿದ್ದಾರೆ. ಯಾವುದೇ ದೇಶ ಅಭಿವೃದ್ಧಿಯಾಗಬೇಕಾದರೆ ವ್ಯವಸಾಯ, ಪರಿಶ್ರಮ ಅಭಿವೃದ್ಧಿಯ ಮೇಲೆ ಆಧಾರಪಟ್ಟಿರುತ್ತದೆ ಎಂದು ವಿಶ್ವೇಶ್ವರಯ್ಯ ದೃಢ ನಂಬಿಕೆಯಾಗಿತ್ತು. ಕರ್ಮ ಸಿದ್ಧಾಂತಗಳು, ಕುರುಡು ನಂಬಿಕೆಗಳು ಬಿಟ್ಟು ಬಿಡಿ ಎಂದು ಪ್ರಜೆಗಳಿಗೆ ಹಿತವನ್ನು ಹೇಳಿದರು. ವಿದೇಶಿ ವಸ್ತುಗಳನ್ನು ಕೊಂಡುಕೊಳ್ಳುವುದು ವಿಶ್ವೇಶ್ವರಯ್ಯರವರು ವಿರೋಧಿಸಿದರು. ದೇಶದ ಅಭಿವೃದ್ಧಿಗೆ ಪಂಚ ಯೋಜನೆಗಳ ಬಗ್ಗೆ ತಿಳಿಸಿದ್ದಾರೆ. 1911 ಬ್ರಿಟಿಷ್ ಸರ್ಕಾರ ಪ್ರಜೆಗಳಿಗೆ ಮಾಡಿದ ಸಹಾಯದಿಂದಾಗಿ ನೈಟ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ಇಂಡಿಯನ್ ಎಂಪೈರ್ ಎನ್ನುವ ನಾಮಾಂಕಿತದೊಂದಿಗೆ ಬ್ರಿಟಿಷ್ ಸರ್ಕಾರ ಸತ್ಕರಿಸಿತು. 1955ರಲ್ಲಿ ಭಾರತ ದೇಶದ ಅತ್ಯಂತ ದೊಡ್ಡ ಪುರಸ್ಕಾರ ಭಾರತ ರತ್ನ ಭಾರತ ಸರ್ಕಾರ ನೀಡಿ ಗೌರವಿಸಿತು. ಕೆಲಸ ಮಾಡುವುದು ಬಿಟ್ಟರೆ ನೀನು ತಿನ್ನುವುದು ಬಿಟ್ಟು ಬಿಡು ಎಂದು ಕರೆ ಕೊಟ್ಟರು. ಸಿವಿಲ್ ಇಂಜಿನಿಯರ್ನಲ್ಲಿ ಹೊಸದೊಂದು ಸೃಷ್ಟಿಸಿದ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಇಂಜಿನಿಯರ್ ಎನ್ನುವ ಹೆಸರು ವಿಶ್ವೇಶ್ವರಯ್ಯರವರದ್ದು. ನಮ್ಮ ದೇಶಕ್ಕೆ ಸಿಕ್ಕ ಒಂದು ವರವೆಂದು ಹೇಳಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.